ಎಲ್ರಿಗೂ ನಮಸ್ಕಾರ. ಇವತ್ತು ಸಿನಿಮಾ ವಿಚಾರನೆ ಮಾತಾಡಕ್ಕೆ ಬಂದಿದ್ದೀನಿ. ಯಾವುದು ಅಂದರೆ KGF ಚಾಪ್ಟರ್ 2. ಏನು KGF ಚಾಪ್ಟರ್ 2 ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ಕೊಂಡ್ರೆ, ಇವತ್ತು ಏಪ್ರಿಲ್ 14ನೇ ತಾರೀಕು 4 ವರ್ಷ ಆಗಿತ್ತು ಈ ಸಿನಿಮಾ ರಿಲೀಸ್ ಆಗಿ, ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಎಲ್ಲ ಆಗಿ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂಥ ಸಿನಿಮಾಗಳಲ್ಲಿ ಕೂಡ ಆ ಸಿನಿಮಾನು ಕೂಡ ಒಂದು. ಸೊ ಒಂದು ಕಡೆ ಖುಷಿ ಆಗುತ್ತೆ, ಅಂತ ಬ್ಲಾಕ್ ಬಸ್ಟರ್ ಒಂದು ಹಿಟ್ ಸಿನಿಮಾ, ಹೊಂಬಾಳೆ ಪ್ರೊಡಕ್ಷನ್ ಅವರು ಕೊಟ್ಟಿದ್ದಾಗಿರ್ಬೋದು, ಯಶ್ ಅವ್ರು ಆ್ಯಕ್ಟ್ ಮಾಡಿದ್ದಾಗಿರ್ಬೋದು, ಪ್ರಶಾಂತ್ ನೀಲ್ ಅವರ ಡೈರೆಕ್ಷನ್ ಆಗಿರ್ಬೋದು. ಸೊ ಎಲ್ಲ ಕಲಾವಿದರ ಆ್ಯಕ್ಟಿಂಗ್ ಸೂಪರ್ ಆಗಿ ಬಂದಿದೆ ಸಿನಿಮಾ. ನಾನಂತೂ ಈ ಸಿನಿಮಾನ ತುಂಬ ಅಂದರೆ KGF ಚಾಪ್ಟರ್ 1 ಹೇಗೆ ನೋಡಿದಾಗ ಎಷ್ಟಿತ್ತು, ಇದು ಲಾಕ್ಡೌನ್ ಆದಮೇಲೆ ರಿಲೀಸ್ ಆಗಿತ್ತು. ಸೊ ರಿಲೀಸ್ ಆಗಿತ್ತು, ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು. ಅವರೆಲ್ಲ ಹೇಳಿದ್ರಲ್ಲ, ಯಶ್ ಅವ್ರು ಹೇಳಿದ್ರು ಮನೆ ಕಟ್ಟಕ್ಕೆ ಸ್ವಲ್ಪ ಟೈಮ್ ಬೇಕು, ಅವ್ರ ಮನೆ ಕಟ್ಟಕ್ಕೆ. ಸೊ ಆ ಥರ ಸಖತ್ ಇಂಪ್ರೆಷನ್ ಅಂತ ಸಿನಿಮಾ ನೋಡಿ ನಾನು ಸ್ಟಾರ್ಟಿಂಗ್ ಸೀನಿಂದಾನೇ ಅಂದರೆ ಒಂದು ತಾಯಿ ಮಗನ ಸೆಂಟಿಮೆಂಟ್ ಆಗಿರ್ಬೋದು, ಆ ಒಂದು ಇದು ಅಂದರೆ ಕೊನೆಗೆ ರಾಕಿ ಬಾಯ್ ಹೆಂಗೆ ಅವನು ಚಿನ್ನವನ್ನ ಅವನೇ ಇದು ಮಾಡಬೇಕು, ಅದಿರಲಿ, ಅದು ಎಲ್ಲರಿಗೂ ಗೊತ್ತಿರೋ ಕಥೆನೇ. ಬೇಸರದ ಸಂಗತಿನೂ ಒಂದಿದೆ. ಆಸ್ ಯೂಸಲ್ ಏನಂದರೆ ಟಾಕ್ಸಿಕ್ ಅನೌನ್ಸ್ಮೆಂಟ್ ಆಗಿ ಆಲ್ರೆಡಿ ತುಂಬ ವರ್ಷಗಳಾಗೋಯ್ತು. ಆಲ್ರೆಡಿ ರಿಲೀಸ್ ಆಗಬೇಕಾಗಿತ್ತು ಇದೇ ತಿಂಗಳು. ಬಟ್ ಅನ್ಫಾರ್ಚುನೇಟ್ಲಿ ಯುದ್ಧ ಮತ್ತು ಒಂದಿಷ್ಟು ಇದ್ರಗಳಿಂದಾಗಿ ಈಗ ಜೂನ್ 4ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ನಾನಂತೂ ತುಂಬ ಕ್ಯೂರಿಯಾಸಿಟಿ, ತುಂಬ ಕುತೂಹಲ ಇದೆ ಸಿನಿಮಾದ ಬಗ್ಗೆ, ಯಶ್ ಅವರ ಜರ್ನಿ ಬಗ್ಗೆ, ರಾಮಾಯಣ. ಈಗ ಆಲ್ರೆಡಿ ನಿನ್ನೇನೋ ಇದು ಕೊಟ್ಟಿದ್ರು, ಇಂಗ್ಲೀಷ್ ಅಂದರೆ ಹಾಲಿವುಡ್ ಇಂಟರ್ವ್ಯೂ ಕೊಟ್ಟಿದ್ರು ಅಂತ ಸಖತ್ ಸುದ್ದಿ ಆಗ್ತಾ ಇದೆ. ಸೊ ಯಶ್ ಅವ್ರು ಏನೇ ಮಾಡಿದ್ರು ಅದು ಸಖತ್ ಸುದ್ದಿ, ನಿಜವಲ್ಲ ಅದೊಂಥರ ಖುಷಿನೇ. ಒಬ್ಬ ನಮ್ಮ ಕನ್ನಡದ ಹೀರೋ ಅಂದರೆ ನಾಯಕ ನಟ ಒಬ್ಬ ಹಾಲಿವುಡ್ ಲೆವೆಲಲ್ಲಿ ಗುರುತಿಸ್ಕೊಂಡಿರೋದು, ಹಬ್ಬ. ಆ ಟಾಕ್ಸಿಕ್, ಆ ಇದು, ಆ ಸಾಂಗ್ ಆಗಿರ್ಬೋದು, ಆ ಟ್ರೈಲರ್ ಟೀಸರ್ ಸ್ವಲ್ಪ ಆಚೆ ಈಚೆ ಇದಿರಲಿ, ಅದನ್ನ ಇನ್ನೊಂದ್ಸಲಿ ಮಾತಾಡೋಣ. ಬಟ್ KGF ಚಾಪ್ಟರ್ 2 ಯಾರೆಲ್ಲ ಸಿನಿಮಾ ನೋಡಿದ್ರಿ, ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ.